ಉದ್ಯೋಗಗಳು ಕೂಡ ಇಲ್ಲಿ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡಬೇಕಾಗತ್ತೆ. ಯಾಕಂತಂದರೆ ಪ್ರತಿ ವರ್ಷ ಔಟ್ಪುಟ್ ಆಗುವಂತಹ ವಿದ್ಯಾರ್ಥಿಗಳು ಅಂದರೆ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬರೀ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಹೊರಗೆ ಬರುವಂಥವರೇ ಲಕ್ಷಾಂತರ ಇದ್ದಾರೆ. ಇಂಥವ್ರಿಗೆ ನಾವು ಅಕೊಮಡೇಟ್ ಮಾಡಬೇಕು ಅಂತಂದರೆ ಸರ್ಕಾರ ಕೂಡ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಗ್ರೂಪ್ ಸಿ, ಗ್ರೂಪ್ ಡಿ ಇದನ್ನೂ ಕೂಡ ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಏನು ಸರಿ, ಟೆಕ್ನಿಕಲಿ ಏನು ಪ್ರಾಬ್ಲಮ್, ಏನು ಸಮಸ್ಯೆ ಅಂತ ಅನ್ಸುತ್ತೆ ನಿಮಗೆ? ನಾನು ಉನ್ನತ ಶಿಕ್ಷಣ ಇಲಾಖೆ ಇದು MC ಸುಧಾಕರ್ ಅವ್ರಿಗೆ ಅದ್ರ ಪರವಾಗಿ ನಾನು UGC ಕ್ವಾಲಿಫೈಡ್ ಆಗಿರೋರ ಪರವಾಗಿ ಕೋರ್ಟ್ ಹೋಗಿ 75 ಜನ ಸ್ಟೂಡೆಂಟ್ಸ್ಗೆ ಡಿವಿಷನ್ ಬೆಂಚ್ಗೆ CJ ಬೆಂಚ್ ಆರ್ಡರ್ ಆಗಿದೆ ಮೇಡಮ್. ಅವ್ರ ಪರವಾಗಿ UGC ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ಸು ಅಂದರೆ ನೆಟ್ಟು ಸ್ಲೆಟ್ಟು PhD ಹೋಲ್ಡರ್ಸ್ನ ಕ್ವಾಲಿಫೈಡ್ ಇರೋರನ್ನ ಗೆಸ್ಟ್ ಲೆಕ್ಚರರ್ಗೆ 10,000 ಗೆಸ್ಟ್ ಲೆಕ್ಚರ್ಗೆ 40,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. 20,000 ಜನ ಕ್ವಾಲಿಫೈಡ್ ಆಗಿರೋರು ಇದ್ದಾರೆ ಗೆಸ್ಟ್ ಲೆಕ್ಚರರ್ ಮ್ಯಾಮ್. 10,000 ಪೋಸ್ಟ್ ವೇಕೆಂಟ್ ಇದೆ. ಇವಾಗ ಅವ್ರು ಈ 2 ತಿಂಗಳಿಂದ 430 ಫಸ್ಟ್ ಗ್ರೇಡ್ ಕಾಲೇಜಲ್ಲಿ ಇವತ್ತು ಶಿಕ್ಷಣದ ಕೊರತೆ ಇದೆ. ಕ್ಲಾಸಸ್ ನಡೀತಾ ಇಲ್ಲ ಮೇಡಮ್. 430 ಫಸ್ಟ್ ಗ್ರೇಡ್ ಕಾಲೇಜಸ್ ಅಲ್ಲಿ ಅಲ್ಲಿರೋ ಮಕ್ಕಳು 4 ರಿಂದ 5 ಲಕ್ಷ ಜನ ಮಕ್ಕಳಿದ್ದಾರೆ. ಅವ್ರು ಏನಂತ ಕೇಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಕಮಿಷನರು ಮತ್ತೆ ಪ್ರಿನ್ಸಿಪಲ್ಸ್ಗೆ ನನಗೆ TC ವಾಪಸ್ ಕೊಡಿ, ನಾನು ಪ್ರೈವೇಟ್ ಕಾಲೇಜಲ್ಲಿ ಸೇರ್ಕೊಂತೀನಿ. ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ, ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ, ನಾನು ಎಕ್ಸಾಮ್ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು. ಸಿಲೆಬಸ್ ಕಂಪ್ಲೀಟ್ ಮಾಡಿಲ್ಲ ಮೇಡಮ್. ಇಲ್ಲಿ ಶಿಕ್ಷಣದ ಕೊರತೆ ಏನಂತಂದ್ರೆ ಇವರು ಎಲ್ಲ ಮಂತ್ರಿಗಳು MLAಗಳು ಎಲ್ಲ ಇವ್ರದ್ದು ಪ್ರೈವೇಟ್ ಕಾಲೇಜಸ್ ಸ್ಕೂಲ್ಸ್ ಇದಾವೆ. ಇವರು ಸ್ವಂತಕ್ಕೋಸ್ಕರ ಇಲ್ಲಿ ಶಿಕ್ಷಣದ ವ್ಯವಸ್ಥೆ ಹಾಳು ಮಾಡ್ತಿದ್ದಾರೆ. ಒಂದೇದು ಮ್ಯಾಮ್. ಎರಡನೇದು ಕಾನೂನು ಏನ್ ಹೇಳಿದೆ ಡಿವಿಷನ್ ಬೆಂಚ್ ಅದನ್ನ ಫಾಲೋ ಮಾಡ್ತಾ ಇಲ್ಲ. ಮತ್ತೆ ಇವರು ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ದಿನಕ್ಕೊಂದೊಂದು ಹೇಳಿಕೆ ಕೊಡ್ತಿದ್ದಾರೆ. ಇಡೀ ಇಷ್ಟು ಪೂರ್ತಿ ಏನಿದೆಯಲ್ಲ ನಿಮ್ಗೆ ಇಷ್ಟು ಕೊಡ್ತೀನಿ ಮೇಡಮ್. ದಿನಕ್ಕೊಂದೊಂದು ಹೇಳಿಕೆ ಕೊಟ್ಟಿರೋದು. ಒಂದ್ಸತಿ 5,000 ವೇಕೆನ್ಸಿ ನೋಟಿಫಿಕೇಶನ್ ಮಾಡ್ತೀನಿ ಅಂತಾರೆ, ಒಂದ್ಸರಿ 10,000 ಮಾಡ್ತೀನಿ ಅಂತಾರೆ, ಇನ್ನೊಂದ್ಸರಿ 18,000 ಮಾಡ್ತೀನಿ ಅಂತಾರೆ. ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೇಡಮ್, 20,000 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿ. ಶಿಕ್ಷಣ ಸಚಿವರು ಹೇಳ್ಬಿಟ್ಟಿದ್ದಾರೆ, ಶಿಕ್ಷಣ ಸಚಿವರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಮನೆ ಬಿಟ್ಟು ಇಲ್ಲಿ ಬಂದು ಲೈಬ್ರರಿ ಕಷ್ಟಪಟ್ಟು ಓದ್ತಾ ಇರ್ತಾರಲ್ಲ ಮೇಡಮ್. ನಾನೇ ಪ್ರಿನ್ಸಿಪಲ್ ಸೆಕ್ರೆಟರಿ ಆದಂತಹ ರಶ್ಮಿ ಮಹೇಶ್ ಮೇಡಮ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ನಮಗೆ ಲಾಸ್ಟ್ ಇಯರ್ ಅಪ್ರೂವಲ್ ಆಗಿರೋದು ಒಂದು 5,000 ವೇಕೆನ್ಸಿ ಅಷ್ಟೇ ನಾನು ಅಪ್ರೂವಲ್ ಸಿಕ್ಕಿರೋದು. ನಾನು ಅಷ್ಟೇ ವೇಕೆನ್ಸಿ ಫಿಲ್ ಮಾಡಕ್ಕಾಗೋದು, ಯಾವುದೇ ಅಪ್ರೂವಲ್ ನನಗೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿದ್ರು. ಈವನ್ ಕಮಿಷನರ್ ಆದಂತಹ ಇಲ್ಲಿದೆ ನೋಡಿ ಪಾಯಿಂಟ್, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗಬೇಕು. ಯಾಕೆ ಅಂದ್ರೆ ಸಂಬಳ ಬೇಕಲ್ಲ ಅವ್ರಿಗೆ ಕೊಡಕ್ಕೆ, ಸರ್ಕಾರದ ಬೊಕ್ಕಸದಲ್ಲಿ ದುಡ್ಡಿಲ್ಲ ಅಂತ ಹೇಳ್ಕೊಳಕ್ ಆಗಲ್ಲ. ಇದೆಲ್ಲ ಪೆಂಡಿಂಗ್ ಇಟ್ಕೊಂಡು ಕುತ್ಕೊಂಡಿದ್ದಾರೆ. ಹಂಗಾರ ನಮ್ ದುಡ್ಡು ಅಂತ ಕೇಳ್ಬೇಕೀಗ. ಕರೆಕ್ಟ್ ಮ್ಯಾಮ್. ಆಕ್ಚುಲಿ ಎಷ್ಟೋ ನೋಟಿಫಿಕೇಶನ್ಸ್ ಆಗಿರೋ ನೋಟಿಫಿಕೇಶನ್ ನಿಗಮ ಮಂಡಳಿಲಿ ಫರ್ದರ್ ಈಗ 3 ವರ್ಷ ಮುಂಚೆ ಅಪ್ರೂವಲ್ ಆಗಿರುತ್ತೆ. ಮತ್ತೆ ಅದನ್ನ ಅಪ್ರೂವಲ್ ಆಗಿರೋದನ್ನ ಕಂಪ್ಲೀಟ್ ಮಾಡ್ತಾ ಇಲ್ಲ ಮೇಡಮ್ ಇವರು ಬೇಕು ಅಂತ ಹೇಳಿ. KSRTC ಒಳಗಡೆ ಮೇಡಮ್ ಇವರು ಯಾವುದೋ ಬೋರ್ಡ್ ಇಂದ 2,000 ಕೋಟಿ ಸಾಲ ತಗೊಂಡಿದ್ದಾರಂತೆ. ಕೋರ್ಟ್ಗೆ ಡಾಕ್ಯುಮೆಂಟ್ಸ್ ಅಪ್ರೂವ್ ಮಾಡ್ತಿದ್ರೆ KSRTC ಗಾರ್ಡ್ 2,200 ಪೋಸ್ಟ್ ಮೇಡಮ್ 2018 ನೋಟಿಫಿಕೇಶನ್ಸ್ ಆಗಿರೋ ಅದನ್ನ ಕಂಪ್ಲೀಟ್ ಮಾಡ್ತಾ ಇಲ್ಲ. ಮತ್ತೆ ಈ ಒಂದು ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಅಂತ ಹೇಳಿದ್ರಲ್ಲ ಮೇಡಮ್, ಇಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಪೇಪರ್ ಸ್ಟೇಟ್ಮೆಂಟ್ ನೋಡ್ಕೊಂಡು ಎಲ್ಲರೂ ಮನೆಗಿರೋರೆಲ್ಲ ಬಂದು ಲೈಬ್ರರಿ ಮತ್ತೆ ಗೌರ್ಮೆಂಟ್ ಲೈಬ್ರರೀಸ್ ಮತ್ತೆ ಪ್ರೈವೇಟ್ ಲೈಬ್ರರೀಸ್ ಮತ್ತೆ ಕೋಚಿಂಗ್ ತಗೊಂಡವರು ಸಾವಿರಾರು ಸಂಖ್ಯೆ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಬಂದು ಕಷ್ಟಪಟ್ಟು ಓದ್ತಾ ಇದ್ದಾರೆ ಮೇಡಮ್. ನೀವೇನ್ ಕೇಳಿದ್ರಿ, ಇದು ಕಾನೂನು ರೀತಿಯಲ್ಲಿ ನಾವು ಎಷ್ಟು ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಜಾಸ್ತಿ ರಿಕ್ರೂಟ್ಮೆಂಟ್ ಮಾಡ್ಕೊಳೋದ್ರಿಂದ ಉದ್ಯೋಗಾವಕಾಶ ಎಲ್ಲರಿಗೂ ದೊರಕುತ್ತೆ ಮ್ಯಾಮ್. ನಮಗೆ ರಾಜ್ಯದ ಈ ಒಂದು ಗೃಹ ಸಚಿವರಷ್ಟೇ ಮೇಡಮ್ PCOM ಮಿತಿ PSI 600 ನೋಟಿಫಿಕೇಶನ್ಸ್ ಇನ್ನೇನು ಮುಂದಿನ ವಾರ ನೆಕ್ಸ್ಟ್ ಮಂತ್ ಮಾಡ್ತೀನಿ ಇಲ್ಲ ಮುಂದಿನ ವಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು 2 ವರ್ಷದಿಂದ ಹೇಳ್ತಾ ಇದ್ದಾರೆ ಮೇಡಮ್. DIG ADGP ಮತ್ತೆ DGIGP ಸರ್ ಸಲೀಂ ಸರ್ ನಾವು ಭೇಟಿ ಮಾಡಿದೆ. ಈ ವರ್ಷ ಯಾವುದೇ ರೀತಿ ನಾವು PSI ನೋಟಿಫಿಕೇಶನ್ 600 ಫೋನ್ ನಾವು ಎಕ್ಸಾಮೇ ಮಾಡಲ್ಲ ಅಂತ ಹೇಳಿದ್ದಾರೆ ಮೇಡಮ್ ಅವರು. ಅಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿಲ್ಲ ಅಂತ ಹೇಳಿದ್ರು ಅವರು. PC ನೋಟಿಫಿಕೇಶನ್ ಲಾಸ್ಟ್ ಇಯರ್ ಏನೋ ಒಂದು 2,000 ಅಪ್ರೂವಲ್ ಆಗಿದೆ. ಲಾಸ್ಟ್ ಇಯರ್ ಅಪ್ರೂವಲ್ ಆಗಿರೋದು ಈ ವರ್ಷ ಮಾಡ್ತಿದೀವಿ ಅಷ್ಟೇ. ಅದ್ ಬಿಟ್ರೆ ಯಾವ್ದು ಅಪ್ರೂವಲ್ ಆಗಿಲ್ಲ ನಮ್ಗೆ, ನಾವು ಈ ವರ್ಷ ಮಾಡೋದೇ ಇಲ್ಲ. ನಾವೇನ್ ಹೇಳಿದ್ರೆ 300 ಡಿವೈಡ್ ಮಾಡಬೇಡಿ, ಒಂದೇ ಸತಿ ನೋಟಿಫಿಕೇಶನ್ ಒಂದೇ ಸರಿ ಎಕ್ಸಾಮ್ ಮಾಡಿ ಅಂತ ಹೋಗಿ ಮನವಿ ಮಾಡೋಣ ಅಂತ ಹೋದ್ರೆ ಅವ್ರು ಇಲ್ಲಿ ಎಕ್ಸಾಮೇ ಮಾಡ್ತಾ ಇಲ್ಲ ಈ ವರ್ಷ ಅಂತ ಕೇಳ್ತಾ ಇದಾರೆ ಮೇಡಮ್. ನಮಗಿನ್ನೂ ಇದು ನೇಮಕಾತಿ ಅಂದ್ರೆ ರೋಸ್ಟರ್ ಚೇಂಜ್ ಆಗ್ಬೇಕು, ಬಿಂದು ಚೇಂಜ್ ಆಗ್ಬೇಕು, ಇನ್ನು 6 ತಿಂಗಳಾಗುತ್ತಾ ವರ್ಷ ಆಗುತ್ತಾ ಅಂತಂದ್ರೆ ವಿದ್ಯಾರ್ಥಿಗಳು ಮೇಡಮ್, ನಾವು ಮೊನ್ನೆ ಅಕ್ಸಾ ಸಂಘಟನೆಯಿಂದ ಧಾರವಾಡದಲ್ಲಿ ಕನಿಷ್ಠ 40,000 ರಿಂದ 50,000 ಜನ ಪ್ರತಿಭಟನೆ ಮಾಡಿದೀವಿ. ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಶ್ರೀನಗರ ಇಂದ ಜೂಬ್ಲಿ ಸರ್ಕಲ್ ವರ್ಗೂ ಕಂಟಿನ್ಯೂಸ್ ಮೇಡಮ್ ಇಲ್ಲ ನೋಡಿ ಮೇಡಮ್ ಇಲ್ಲ ಇದು ಈ ಒಂದು ಹೋರಾಟ ಶಾಂತಿಯುತವಾಗಿ ಮಾಡಿದೀವಿ ಮೇಡಮ್. ಈ ಒಂದು ಹೋರಾಟ ನೆಕ್ಸ್ಟ್ ಟೈಮ್ ನಾವು ಲಕ್ಷಾಂತರ ವಿದ್ಯಾರ್ಥಿಗಳನ್ನ ಸೇರ್ಕೊಂಡು ಕರ್ನಾಟಕದಾದ್ಯಂತ ನಾವು ಪ್ರತಿಭಟನೆ ಮಾಡಿ ನಾವು ಸರ್ಕಾರಕ್ಕೆ ತೋರಿಸ್ತೀವಿ ಮೇಡಮ್ ನಾವೇನು ಅಂತ ಹೇಳಿ. ವಿದ್ಯಾರ್ಥಿಗಳನ್ನ ಎದುರಾಕೊಂಡೆ ಸರ್ಕಾರ ಯಾವ ಸರ್ಕಾರ ಉಳಿಯಲ್ಲ. ನಮ್ಗೆ ನಮ್ ಕರ್ನಾಟಕ ಹಾಗೆ ಉಳಿಬೇಕು. ಇನ್ನೊಂದು ನೇಪಾಳ ಆಗೋದ್ ಬೇಡ, ಇನ್ನೊಂದು ಬಾಂಗ್ಲಾದೇಶ ಆಗೋದ್ ಬೇಡ, ಇನ್ನೊಂದು ಶ್ರೀಲಂಕಾ ಆಗೋದು ಬೇಡ ಮೇಡಮ್. ಓಕೆ, ಮಾತಾಡ್ತೀನಿ ನೋಡಿ.
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕುತ್ಕೊಂಡು ಬರೀ ನಾವು ಮಾತನಾಡೋದಲ್ಲ, ಮುಂದಿನ ಭಾಗದಲ್ಲಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದಂತಹ MC ಸುಧಾಕರ್ ಅವ್ರಿಗೆ, ಅದರ ಜೊತೆಗೆ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರಿಗೆ ಕರೆ ಮಾಡ್ತೀವಿ, ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅವರ ರಿಯಾಕ್ಷನ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಸುಮ್ಮನೆ ಕುತ್ಕೊಂಡು ಇಲ್ಲಿ ಬೊಬ್ಬೆ ಹೊಡೆದ್ರೆ ಯಾರು ಕೇಳಲ್ಲ ಅಂತ ಗೊತ್ತಾಗಿದೆ. ಯಾಕಂದ್ರೆ ಆ ಹುಡುಗರು ಕೂಡ, ಸಂಘಟನೆಯವರು ಕೂಡ, ABVP ಅವರು ಅವತ್ತು ಅವರ ಮನೆ ಬಾಗಿಲಿಗೆ ಹೋಗಿ ಪ್ರತಿಭಟನೆ ಮಾಡಿ ಮುತ್ತ ಹಾಕುವಂತಹ ಪ್ರಯತ್ನ ಮಾಡಿದ್ರು. ಆದ್ರೆ ಇದು ಯಾವುದಕ್ಕೂ ಕೂಡ ಇನ್ನೂ ಉತ್ತರ ಸಿಕ್ಕಿಲ್ಲ. ಮಾನ್ಯ ಸಚಿವರುಗಳು ಬಂದು ಇದಕ್ಕೆ ಉತ್ತರ ಕೊಡ್ಲೇಬೇಕಾಗತ್ತೆ. ಲಕ್ಷ ಉದ್ಯೋಗಗಳನ್ನು ಯಾಕೆ ಭರ್ತಿ ಮಾಡ್ತಿಲ್ಲ? ನಿಮಗೆ ಆಗ್ತಾ ಇರೋ ಸಮಸ್ಯೆ ಏನು ಅಂತ ರಾಜ್ಯದ ಜನರ ಮುಂದೆ ಇಡಬೇಕು ನೀವು ಅಂತ ಮನವಿ ಮಾಡ್ಕೊಳ್ತೀನಿ.